asset class for JLL. So I'm excited to have it, and luckily I met Karan in the last event is helping and creating the right relationships. So, one of the challenges we talked about is so as a provider, I remember I was in the US and in the early years, and they said one of the biggest challenges for seniors is they're going to live 30 years after retirement. How are they going to fund it with inflation going up and incomes not increasing? So that was a big problem, and they thought that by doing a deposit model was a solution because they took care of the largest cost of deposit. Okay, sir. Good morning, namaskar. My name is Rajat Mehta. I'm the chairman for Association of Senior Living India, ASLI, as well as the managing director for Max India and Ankara Senior Living. I'm here today for the 5th Aging Festival of ASLI. That's a conclave we hold every year. It's a very marquee and much sought after event for senior care. It's a cornerstone of collaboration, innovation, best practice sharing, and thought-provoking dialogues to advance and advance the sector. ASLI works very closely with the government on regulations. In this event today, we are discussing 4 building blocks for the senior care sector: innovation, technology, funding, as well as what other solutions exist for seniors. We are hoping that we'll have interesting discussions. We'll examine the unmet needs of seniors. We will look at what other models that exist across the world that we can learn from, what frameworks, policies, regulations we need to have more, and more importantly, how do we work closely with insurance to look at products that are suited for seniors so they are able to fund their retirement. Essentially, ASLI is working towards creating an integrated care ecosystem for seniors where seniors can enjoy their golden years with self-respect, dignity, and live in joy. Any other questions? Thank you. ನಮಸ್ಕಾರ, ಇದು ಅನಂತರಾಮ್ ಅಂತ ಮನಸ್ಸುಮ್ ಸೀನಿಯರ್ ಲಿವಿಂಗಿಂದ ಮಾತಾಡ್ತಾ ಇರೋದು. ಇವತ್ತು ಇಲ್ಲಿ ಯಾವುದು ಕಾರ್ಯಕ್ರಮ ನಡೀತಾ ಇದೆ, ಇದರ ಹೆಸರು ಅಸ್ಲಿ ಅವ್ರದ್ದು ಏಜಿಂಗ್ ಫೆಸ್ಟ್ ಅಂತ. ಅಂದರೆ ಅಸ್ಲಿ ಅಂತಂದರೆ ಅಸೋಸಿಯೇಷನ್ ಫಾರ್ ಸೀನಿಯರ್ ಲಿವಿಂಗ್ ಇನ್ ಇಂಡಿಯಾ ಅಂತ. ಸೊ ಇಂಡಿಯಾದಲ್ಲಿ ಯಾವ್ದು ಸೀನಿಯರ್ ಲಿವಿಂಗ್ ಫೆಸಿಲಿಟೀಸ್ ಇದೆ, ಅಂದರೆ ಹಿರಿಯ ನಾಗರಿಕರಿಗೆ ಅವ್ರಿಗೆ ವಸತಿ ಗೃಹಗಳು ಅಥವಾ ಸೇವೆಗಳು, ಬೇರೆ ಬೇರೆ ಥರ ಸೇವೆಗಳು ಮಾಡೋವಂಥ ಒಂದು ಸಂಸ್ಥೆ ಅದು ಅಸ್ಲಿ ಅಂತ. ಸೊ ಇದು ನಮ್ಮ ವಾರ್ಷಿಕ ಈವೆಂಟ್ ಅದು, ಅಂದರೆ ಪ್ರತಿ ವರ್ಷ ಇದನ್ನು ಮಾಡ್ತೀವಿ. ಸೊ ಇದರಲ್ಲಿ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಸುಮಾರು ಕಡೆಯಿಂದ ಡೆಲಿಗೇಟ್ಸ್ ಬಂದಿದ್ದಾರೆ. ಪ್ರತಿಯೊಬ್ಬರು ಇದು ಯಾರ್ಯಾರು ಈ ಹಿರಿಯ ನಾಗರಿಕರ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ, ತೊಡಗಿಸ್ಕೊಂಡಿದ್ದಾರೆ ಅಂಥ ಕಂಪ್ನಿಗಳೆಲ್ಲರೂ ಬಂದಿದ್ದಾರೆ ಇಲ್ಲಿ. ಸೊ ಸುಮಾರು 400 ಜನ ಮೇಲಿದ್ದಾರೆ ಇವತ್ತು. ಇದರಲ್ಲಿ ಏನಂದರೆ ಇವಾಗ ನೋಡಿದ್ರೆ ನೀವು ಇಂಡಿಯಾದಲ್ಲಿ ಸೀನಿಯರ್ ಲಿವಿಂಗ್ ಕಾನ್ಸೆಪ್ಟು ಭಾಳ ಬೆಳೀತಾ ಇದೆ. ಯಾಕೆಂತಂದರೆ ನಿಮಗೆ ಗೊತ್ತಿರೋಂಗೆ ಸುಮಾರು ಜನ ಮಕ್ಕಳು ಅವರು ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ಇರ್ಬೋದು, ಅವ್ರ ಕೆಲಸಕ್ಕೆ ಅಥವಾ ಅವ್ರದ್ದು ಕೆರಿಯರ್ಗೆ ಇದಕ್ಕೆ ಶಿಫ್ಟ್ ಆಗಿಬಿಟ್ಟಿರ್ತಾರೆ. ಸೊ ಇಲ್ಲಿ ಅವರ ಪೇರೆಂಟ್ಸ್ ಹಿರಿಯರು ಇಲ್ಲಿ ಇರ್ತಾರೆ, ಅವ್ರುಗಳನ್ನ ನೋಡ್ಕೊಳ್ಳೋವಂಥ ಸುಮಾರು ಫೆಸಿಲಿಟೀಸ್ ಇದೆ ಇಡೀ ಇಂಡಿಯಾದಲ್ಲಿ. ಸೊ 2050 ಅಷ್ಟೊತ್ತಿಗೆ ನಮ್ಮ ಇಂಡಿಯಾದಲ್ಲಿ ಹಿರಿಯ ನಾಗರಿಕರ ಪಾಪ್ಯುಲೇಷನ್ ಬಂದುಬಿಟ್ಟು ಡಬಲ್ ಆಗುತ್ತೆ. ಓಕೆ, ಸೊ ಡಬಲ್ ಆಗೋದ್ರಿಂದ ಈ ಪರ್ಟಿಕ್ಯುಲರ್ ಏನಂತಾರೆ ಸೆಗ್ಮೆಂಟಲ್ಲಿ ನಮಗೆ ಸುಮಾರು ಈ ಥರ ಸೇವೆಗಳ ಅಗತ್ಯ ಇದೆ. ಸೊ ಇದಕ್ಕೆ ಜನಗಳು ಬೇಕು, ಬಿಲ್ಡಿಂಗ್ಗಳು ಬೇಕು, ಆಮೇಲೆ ರಿಯಲ್ ಎಸ್ಟೇಟ್ಗಳು ಬೇಕಾಗತ್ತೆ. ಸೊ ಈ ಥರ ಸುಮಾರು ಅವಕಾಶಗಳು ಹಿರಿಯ ನಾಗರಿಕರಿಗೆ ಈ ಸೆಗ್ಮೆಂಟಲ್ಲಿ ಇರೋದರಿಂದ ಈ ಒಂದು ಅವಕಾಶನ ಕಲ್ಪಿಸಿ ಪ್ರತಿಯೊಬ್ಬರು ಅವ್ರವ್ರದ್ದು ಬೇರೆ ಬೇರೆ ವಿಚಾರ ಸಂಕಿರಣಗಳು ನಡೀತಾ ಇದೆ ಇಲ್ಲಿ. ಇಡೀ ದಿವಸ ಪ್ರೋಗ್ರಾಮ್ ಇರುತ್ತೆ ಇವತ್ತು. ಸೊ ಬೇರೆ ಬೇರೆ ಫಂಡಿಂಗ್ ಬಗ್ಗೆ ಇರ್ಬೋದು, ಟೆಕ್ನಾಲಜಿ ಬಗ್ಗೆ ಇರ್ಬೋದು, ಅಂದರೆ ಅವ್ರಿಗೆ ಏನೇನು ಯಾವ್ಯಾವ ಥರ ಗ್ಯಾಡ್ಜೆಟ್ಸ್ ಇರುತ್ತಲ್ಲ ಅವ್ರಿಗೆ ಸೇಫ್ಟಿ ಮೆಷರ್ಸು ಆ ಥರದ್ದು, ಅಥವಾ ಬಿಲ್ಡಿಂಗ್ ಕಟ್ಟೋದ್ರಲ್ಲಿ ಯಾವ ಥರ ಬೇರೆ ಬೇರೆ ಉಪಕರಣಗಳು ಆ ಥರದನ್ನೆಲ್ಲ ಸುಮಾರು ಇದ್ರ ಬಗ್ಗೆ ಚರ್ಚೆಗಳಾಗುತ್ತೆ. ಆಮೇಲೆ ಇನ್ವೆಸ್ಟರ್ಸ್ಗಳ ಬಗ್ಗೆ ಚರ್ಚೆ ಆಗುತ್ತೆ. ಅಂದರೆ ಯಾರು ಬೇರೆ ದೇಶಗಳಿಂದ ಬಂದು